ನಟ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದು ಈಗಾಗಲೇ 6 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆಯಾದದ್ದು. ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನು ಹಾಕಿದ್ರೆ ಕರೆತಂದದ್ದು ಯಾಕೆ, ಹೇಗೆ? ದರ್ಶನ್ ಸ್ನೇಹಿತ ವಿನಯ್ ಮಾವ ಜಯಣ್ಣ ಅವರಿಗೆ ಸೇರಿದಂತಹ ಶೆಡ್ ಇದು. ಜನ ಹೆಚ್ಚಾಗಿ ಓಡಾಡದ ನಿರ್ಜನ ಪ್ರದೇಶ ಪಟ್ಟಣಗೆರೆ ಶೆಡ್ ಇರುವಂತಹ ಜಾಗ. ದರ್ಶನ್ ಸ್ನೇಹಿತ ವಿನಯ್ಗೆ ಸಂಬಂಧಪಟ್ಟಂತಹ ಶೆಡ್, ಹೀಗಾಗಿ ಸೇಫ್ ಅಂತ ಆ ಜಾಗವನ್ನು ಆಯ್ಕೆ ಮಾಡಿಕೊಳ್ತಾರೆ. ದರ್ಶನ್ ನಿವಾಸಕ್ಕೆ ಸಮೀಪದಲ್ಲೇ ಇದೆ ಈ ಪಟ್ಟಣಗೆರೆ ಶೆಡ್. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆದ್ರೂ ಅದನ್ನ ಡಿಲೀಟ್ ಮಾಡಿಸಬಹುದು ಎಂಬ ಕಾರಣಕ್ಕೆ ಆ ಜಾಗವನ್ನು ಆಯ್ಕೆ ಮಾಡಿಕೊಳ್ತಾರೆ. ಜೊತೆಗೆ ಹಲ್ಲೆಯ ವೇಳೆ ಎಷ್ಟೇ ಕಿರಿಚಿದ್ರೂ ಯಾರಿಗೂ ಕೇಳಲ್ಲ, ಯಾಕಂದ್ರೆ ಜನ ಓಡಾಡುವಂತಹ ಪ್ರದೇಶ ಅದಲ್ಲ, ನಿರ್ಜನ ಪ್ರದೇಶ. ಈ ಹಿನ್ನೆಲೆಯಲ್ಲಿ ಪಟ್ಟಣಗೆರೆ ಶೆಡ್ ಅನ್ನ ಹಲ್ಲೆ ನಡೆಸೋದಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತೆ ಈ ಟೀಮ್. ಹಲ್ಲೆ ಕೊಲೆಯಾದಂತಹ ಜಾಗ ನೋಡ್ತಾ ಇದೀವಿ ಸ್ಕ್ರೀನ್ನ ಮಧ್ಯಭಾಗದಲ್ಲಿ. ಇದು ಪಟ್ಟಣಗೆರೆಯ ಶೆಡ್. ಈ ಶೆಡ್ ದರ್ಶನ್ ಸ್ನೇಹಿತ ವಿನಯ್ ಮಾವ ಜಯಣ್ಣ ಅವರಿಗೆ ಸೇರಿತ್ತು. ಅವರು ಕಿಶೋರ್ ಅನ್ನವರಿಗೆ ಬಾಡಿಗೆ ಕೊಟ್ಟಿರ್ತಾರೆ. ಆ ಜಾಗವನ್ನ ಇವರು ಆಯ್ಕೆ ಮಾಡ್ಕೊಳ್ತಾರೆ. ಯಾರು ಬರಲ್ಲ, ಯಾವ ಧ್ವನಿಯೂ ಕೇಳಿಸಲ್ಲ, ಸಿಸಿಟಿವಿ ರೆಕಾರ್ಡ್ ಆದ್ರೂ ಡಿಲೀಟ್ ಮಾಡಬಹುದು ಅನ್ನೋ ಕಾರಣ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಮತ್ತೆ ಲೈವ್ ನಲ್ಲಿದ್ದಾರೆ. ಚೇತನ್, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸ್ಕೊಂಡಿರುವಂತದ್ದು, ಈ ಶೆಡ್ ನ ಡೀಟೇಲ್ಸ್ಗಳು ಎಲ್ಲವನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಒಂದ್ ರೀತಿಯಾಗಿ ಪ್ರೀ ಪ್ಲಾನ್ಡ್ ಅಂತ ಅನಿಸ್ತಾ ಇದೆ. ಎಸ್, ಎಕ್ಸಾಕ್ಟ್ಲಿ ಅರುಣ್. ಯಾಕಂದರೆ ಇದೇ ಒಂದು ಶೆಡ್ಡನ್ನು ಯಾಕೆ ಒಂದು ದರ್ಶನ್ ಗ್ಯಾಂಗ್ ಆಯ್ಕೆ ಮಾಡ್ಕೊಳ್ತು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಕ್ಯಾಮ್ರಾ ಪರ್ಸನ್ ಇದೀಗ ಏನು ತೋರಿಸ್ತಾರೆ, ಇಡೀ ಒಂದು ಶೆಡ್ಡನ್ನು ನೋಡ್ಬೋದು. ಸುತ್ತಮುತ್ತ ಕಂಪ್ಲೀಟಾಗಿ ಒಂದು ತೋಟದ ರೀತಿಯಲ್ಲಿ ಈ ಒಂದು ಶೆಡ್ ಇರುವಂಥದ್ದು. ಅಂದರೆ ಅಷ್ಟು ಸುಲಭವಾಗಿ ಯಾರೂ ಕೂಡ ಇಲ್ಲಿ ಬರೋದಕ್ಕಾಗಲ್ಲ. ಒಂದು ತೋಟದ ರೀತಿಯಲ್ಲಿ, ತೋಟದ ಮಧ್ಯೆ ಈ ಒಂದು ಶೆಡ್ ಇರೋದ್ರಿಂದ, ಅಂದರೆ ಇದು ಸಿಟಿಲಿದ್ದರೂ ಕೂಡ ಒಂದು ಹೆಚ್ಚಾಗಿ ಜನರು ಓಡಾಡದೇ ಇರುವಂತಹ ಒಂದು ಪ್ರದೇಶ ಆಗಿರುತ್ತೆ. ಯಾರು ಬಂದರೂ ಕೂಡ ಗೊತ್ತಾಗೋದಿಲ್ಲ. ಮತ್ತು ಇದೊಂದು ಜಯಣ್ಣ ಅಂತ ಏನು ವಿನಯ್ ಏನಿದ್ದಾನೆ ಆರೋಪಿ, ಆತನ ಮಾವನ ಶೆಡ್ ಇದಾಗಿರುತ್ತೆ. ಅದನ್ನು ಕಿಶೋರ್ ಎಂಬಾತರಿಗೆ ಒಂದು ಲೀಸ್ಗೆ ಕೊಟ್ಟಿರ್ತಾರೆ. ಕೊಟ್ಟು ಇಲ್ಲಿ ಬಂದರೂ ಕೂಡ ಅವರ ಒಂದು ಶೆಡ್ ಆಗಿರುತ್ತೆ. ಮತ್ತು CCTVಯಲ್ಲೂ ಕೂಡ ರೆಕಾರ್ಡ್ ಆದರೂ ಯಾರಿಗೂ ಗೊತ್ತಾಗಲ್ಲ. ಮತ್ತು ಖಾಲಿ ಜಾಗ, ಯಾರು ಹೆಚ್ಚಾಗಿ ಜನ ಓಡಾಡೋದಿಲ್ಲ. ಮತ್ತು ಎಷ್ಟೇ ಓಡಿದ್ರು, ಎಷ್ಟೇ ಬೈದ್ರು, ಏನು ಕಿರ್ಚಿಡಿದ್ರು ಕೂಡ ಇಲ್ಲಿ ಆಚೆ ಕಡೆ ಅಂದರೆ ಮನೆಗಳಿರುವಂತಹ ಜಾಗಕ್ಕೆ ಒಂದು ಕೇಳಿಸಲ್ಲ ಧ್ವನಿ. ಹೀಗಾಗಿ ಇದೇ ಒಂದು ಶೆಡ್ಡನ್ನು ಇವರು ಆಯ್ಕೆ ಮಾಡ್ಕೊಂಡಿರೋವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಇದೀಗ ನೀವು ಏನು ಶೆಡ್ ವಿಜುವಲ್ಸನ್ನು ಏನು ನೋಡ್ತಾ ಇದ್ರಿ, ಈ ಒಂದು ಶೆಡ್ ಒಳಗಡೆ ಎಂಟ್ರಿ ಆಗೋದು CCTVಯಲ್ಲಿ ರೆಕಾರ್ಡ್ ಆಗಿದ್ರು ಕೂಡ ತಮ್ಮದೇ ಜಾಗ, ತಮ್ಮದೇ ಒಂದು CCTV, ಹೀಗಾಗಿ ಅದನ್ನು ಡಿಲೀಟ್ ಮಾಡಿಸ್ಬೋದು ಅನ್ನೋ ಒಂದು ಕೂಡ ರೀಸನ್ನು ಕೂಡ ಇದಾಗಿರುವಂಥದ್ದು. ಮತ್ತು ಹೆಚ್ಚಾಗಿ ಜನರು ಓಡಾಡಲ್ಲ. ಮತ್ತು ಈ ಒಂದು ಶೆಡ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ, ಅಕ್ಕಪಕ್ಕ ರಸ್ತೆಗಳು CCTV ಇರುವಂಥದ್ದು ತೀರಾ ಕಡಿಮೆ. ಹೀಗಾಗಿ ಇದೇ ಒಂದು ಶೆಡ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಮತ್ತು ನಟ ದರ್ಶನ್ ಮನೆಗೆ ಇದೊಂದು ಹತ್ತಿರದಲ್ಲಿರುವಂತಹ ಒಂದು ಶೆಡ್ ಆಗಿರುತ್ತೆ. ಯಾಕಂದರೆ ಇಲ್ಲಿಂದ ನಟ ದರ್ಶನ್ ನಿವಾಸಕ್ಕೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಹೀಗಾಗಿ ಇದೇ ಒಂದು ಶೆಡ್ಡನ್ನು ಇವರು ಹತ್ಯೆ ಮಾಡಿಕೊಳ್ಳೋದಕ್ಕೆ ಒಂದು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಇಷ್ಟೆಲ್ಲ ಒಂದು ರೀಸನ್ನು. ಯಾರಿಗೂ ತಗ್ಲಾಕೊಳ್ಳೋದಿಲ್ಲ, ಈಸಿಯಾಗಿ ಕಿರ್ಚಿದ್ರು ಗೊತ್ತಾಗಲ್ಲ. ಮತ್ತು CCTVಯಲ್ಲಿ ಏನಾದರೂ ರೆಕಾರ್ಡ್ ಆದರೆ ಅದನ್ನು ಕೂಡ ಡಿಲೀಟ್ ಮಾಡ್ಬೋದು. ಮನೆ ಹತ್ರ ಇದೆ, ಇಮಿಡಿಯೇಟ್ಲಿ ಬರ್ಬೋದು ಅನ್ನೋ ಒಂದು ಎಲ್ಲ ರೀಸನ್ಗೆ ಇದೇ ಒಂದು ಶೆಡ್ಡನ್ನು ಇವರು ಏನು ಹತ್ಯೆ ಮಾಡೋದಕ್ಕೆ ಒಂದು ಆಯ್ಕೆಯನ್ನು ಮಾಡ್ಕೊಂಡಿರ್ಬೋದು ಅರುಣ್. ಎಸ್ ಚೇತನ್, ನಾವು ಗಮನಿಸ್ತಾ ಇದೀವಿ ಅಲ್ಲಿ ಸಾಕಷ್ಟು ಮಂದಿ ಪೊಲೀಸರು ಬಂದಿದ್ದಾರೆ. ಜೊತೆಗೆ ಈಗಾಗಲೇ ಅದು ಪೊಲೀಸರ ಸುಪರ್ದಿಯಲ್ಲೇ ಇರುವಂತಹ ಜಾಗ. ಅಲ್ಲಿ ನಡೀತಾ ಇರುವಂತಹ ಚಲನವಲನಗಳನ್ನ ಗಮನಿಸ್ತಾ ಇದ್ರೆ ಇವತ್ತು ಸ್ಥಳ ಮಹಜರ್ಗೆ ಬಹುಶಃ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅಲ್ಲಿನ ಡೀಟೇಲ್ಸ್ ಈಗ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆ ಅಪ್ಡೇಟ್ಸ್ಗಳನ್ನ ಕೊಡೋದಾದ್ರೆ. ಪ್ರತಿಮಾ, ಇವಾಗ ಆಲ್ರೆಡಿ ಸ್ಥಳೀಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿರುವಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಅಂದರೆ ಪೊಲೀಸರಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿದ್ರು. ನಿನ್ನೆ ನೈಟು ಕೂಡ ಒಂದು 20ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಯಾಕಂದರೆ ಇಲ್ಲಿ ಎವಿಡೆನ್ಸನ್ನು ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಪೊಲೀಸರು ಎಲ್ಲ ರೀತಿಯಲ್ಲೂ ಕೂಡ ಭದ್ರತೆಯನ್ನು ನಿಯೋಜನೆ ಮಾಡ್ಕೊಂಡಿರುವಂಥದ್ದು. ನಿನ್ನೆ ಏನು ಇನ್ಸಿಡೆಂಟ್ ನಡೆಯಿತು, ಇಲ್ಲಿ ಏನು ಇದು ಕೊಲೆ ಆಗಿದೆ ಅಂತ ತಿಳಿದಾಗಿಂದನೂ ಕೂಡ ಸ್ಥಳೀಯ RR ನಗರ ಪೊಲೀಸರು ಭದ್ರತೆಗೆ ಮತ್ತು ಬೇರೆ ಬೇರೆ ಕೆಲ ಒಂದು KSRP ಎಂಪ್ಲಾಯ್
ತುಕಡಿಯನ್ನು ಕೂಡ ಒಂದು ಎಂಪ್ಲಾಯೀಸನ್ನು ಕೂಡ ಇಲ್ಲಿ ಭದ್ರತೆಗೆ ಬಳಸ್ಕೊಂಡಿರುವಂಥದ್ದು. ಎಲ್ರಿಗೂ ಕೂಡ ಒಂದು 20ಕ್ಕೂ ಹೆಚ್ಚು ಜನ ಶೆಡ್ನಲ್ಲಿರುವಂಥದ್ದು. ಯಾರೇ ಬಂದರೂ ಅಂದರೆ ಭದ್ರತೆಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತಂದ್ಬಿಟ್ಟು ಇಲ್ಲಿಂದನೇ ಅಂದರೆ ಈ ಒಂದು ತೂಗಳತೆ ದೂರದಲ್ಲಿ ಏನಿದೆ ಅಲ್ಲಿ ಆಸುಪಾಸು ಇರುವಂತಹ ರಸ್ತೆಗಳಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮತ್ತು ಈ ಫ್ಯಾನ್ಸ್ ಬರುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಹೀಗಾಗಿ ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡ್ಕೊಳ್ತಾರೆ. ಸದ್ಯಕ್ಕೆ ಈ ಒಂದು ಶೆಡ್ನಲ್ಲಿ 20ಕ್ಕೂ ಹೆಚ್ಚು ಮಂದಿ ಪೊಲೀಸರಿಂದ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಒಂದು ವೇಳೆ ಅದನ್ನು ಹೆಚ್ಚಿಗೆ ಮಾಡಿದ್ರು ಮಾಡ್ಬೋದು. KSRP ತುಕಡಿಯನ್ನು ಕೂಡ ಕರೆಸ್ಬೋದು. ಯಾಕಂದರೆ ದರ್ಶನ್ ಫ್ಯಾನ್ಸ್ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಹೀಗಾಗಿ ಶೆಡ್ಗೆ ಸಂಪರ್ಕ ಕಲ್ಪಿಸುವಂತಹ ಎಲ್ಲ ರಸ್ತೆಗಳೇನಿದೆ ಎಲ್ಲ ರಸ್ತೆಗಳಲ್ಲೂ ಕೂಡ ಒಂದು ಬ್ಯಾರಿಕೇಡನ್ನು ಹಾಕಿ ಅಲ್ಲಿಯೂ ಕೂಡ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆ ಇರುವಂಥದ್ದು. 20ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯಿಂದ ಸದ್ಯಕ್ಕೆ ಶೆಡ್ಗೆ ಒಂದು ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಅಲ್ಲಿ ಸ್ಥಳ ಮಹಜರ್ ಕಾರ್ಯಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ನೋಡ್ತಾ ಹೋಗಬೇಕು, ಸಿಗ್ತಾ ಇರುವಂತಹ ಸಾಕ್ಷಿಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಜೊತೆಗೆ ಈ ಕೇಸ್ ಯಾವ ರೀತಿಯಲ್ಲಿ ನಿಲ್ಲುತ್ತೆ ಅನ್ನೋದನ್ನ. ಈ ಕೊಲೆ ಕೇಸ್ನಲ್ಲಿ ಒಟ್ಟಾರೆಯಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಮಂದಿ ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.